ನಾವ್ ಎತ್ಕೊಂತಿದ್ದ. ಅಯ್ಯೋ, ನೆಕ್ಸ್ಟ್ ಇನ್ನೊಂದು ಕಾಂಪಿಟೇಷನ್ ಇರ್ತೀನಿ. ಅದೇನ್ ಒಂದ ಎರಡ ಏನೋ ಗೋಲ್ಗಪ್ಪ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತೇನು ವಿಡಿಯೋ ಅಂತ ಅಂದರೆ, ಸೊ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತಿದ್ದೀವಿ. ನಾನು ತಿನ್ನಲ್ಲ, ಈ ಚೋಟು ಮತ್ತು ಅವ್ರ ಅಣ್ಣ. ಅವನಿಗೆ ಮುಖ ತೋರಿಸ್ಬಾರ್ದಂತೆ. ಅವನು ಸ್ವಲ್ಪ ಈ ವಿಡಿಯೋ ಫೋಟೋಯಿಂದ ದೂರ, ಬಟ್ ತಿನ್ಬೇಕಂದ್ರೆ ಮುಖ ಕಾಣಿಸ್ಲೇಬೇಕಲ್ಲ. ಸೊ ಹೊಟ್ಟಿದ್ದೀವಿ ಈಗ, ಇಲ್ಲಿ ಅಕ್ಕ ಮನೇಲಿದ್ದೀವಿ. ಆಲ್ರೆಡಿ ಬೀಗ ಹಾಕಿ ರೆಡಿಯಾಗಿ ಕೊಟ್ಟಿದ್ದೀವಿ. ಚಿನಿ ರೆಡಿನಾ ಪಾನಿಪುರಿ ತಿನ್ನೋಕ್ಕೆ? ಪಾನಿಪುರಿನ ಗೋಲ್ಗಪ್ಪ. ಓಕೆ, ಗೋಲ್ಗಪ್ಪ. ಸೊ ಎಷ್ಟು ತಿಂತಾರೆ ಏನು ಕತೆ ನೋಡೋಣ ಬನ್ನಿ. ಹೆಂಗೆ ತಿನ್ನಿ ನೋಡಿ, ಇನ್ನೊಬ್ಬ ಇವನೇ. ಫುಲ್ಲು ಲಿಫ್ಟಲ್ಲಿ ಲೈಟು ನಮಗೆ ರಿಫ್ಲೆಕ್ಟ್ ಹೊಡಿತಾ ಇದೆ. ಇವಾಗ ಸರಿ ಇತ್ತು. ಚಿನಿ, ಪಾನಿಪುರಿನ ಗೋಲ್ಗಪ್ಪನ? ಗೋಲ್ಗಪ್ಪನ. ಸೊ ಯಾರು ವಿನ್ ಆಗ್ತೀರಾ ಇಬ್ಬರಲ್ಲಿ? ನಾನು. ಇಲ್ಲಿ ಲೈಟ್ ಸ್ವಲ್ಪ ಇದಾಯಿತು. ಸೊ ಇಬ್ಬರಲ್ಲಿ ಯಾರು ವಿನ್ ಆಗಬೇಕು ಅಂದ್ಕೊಂಡಿದ್ದೀರಾ? ಚೋಟು. ನೀನು? ಇಬ್ರು ವಿನ್ ಆಗ್ತೀರಾ? ಹೆಂಗೆ? ಸೊ ಹಂಗಾರೆ ನೋಡೋಣ ಎಷ್ಟು ಗೋಲ್ಗಪ್ಪ ತಿಂತೀರಾ, ಯಾರು ವಿನ್ ಆಗ್ತೀರಾ ಅಂತ. ರೆಡಿ? ಚಾಲೆಂಜ್ಗೆ ಸೂಪರ್. ಹೌದಾ? ಏಕೆ ಹೊಟ್ಟೆ ಖಾಲಿ ಮಾಡ್ಕೊಳ್ಳಕ್ಕ? ಹೊಟ್ಟೆ ಖಾಲಿ ಮಾಡೋಕ್ಕೆ ಎಕ್ಸರ್ಸೈಸ್ ಮಾಡ್ಕೊಂಬಂದಿದ್ಯಾ? ಸೂಪರ್. ಓಕೆ ಸರಿ, ನೀವು ಹೋಗ್ತಾ ಇದ್ದೀವಿ ಈಗ ಗೋಲ್ಗಪ್ಪ ತಿನ್ನೋಕ್ಕೆ. ಆಮೇಲೆ ಮಾಡ್ತೀವಿ. ಬಾಯ್ ಬಾಯ್. ಸೊ ಬಂದಿದ್ದೀವಿ ಈಗ, ಮನೆಯಿಂದ 5 ನಿಮಿಷ ವಾಕು ಬಂದಿದ್ದೀವಿ. ಹಂಗೆ ಜನ ಇದ್ದಾರಂತೆ, ಮನೆಗೆ ತೊಗೊಂಡು ಹೋಗೋಣ ಅಂತ. ನಮ್ಮ ಚೋಟು ಅಂತೂ ಫುಲ್ ರೆಡಿ ಆಗ್ತಿದೆ ಗೋಲ್ಗಪ್ಪ ತಿನ್ನೋದಕ್ಕೆ. ನೋಡಿ ಹಿಂಗೆ ಆಡ್ತಿದ್ದಾನೆ, ಎಕ್ಸಸೈಸ್ ಮಾಡಿಕೊಂಡು. ಹೊಟ್ಟೆ ಖಾಲಿ ಆಗುತ್ತಂತೆ ಮಾಡಿದ್ರೆ, ಅದಕ್ಕೆ ಮಾಡಿಕೊಂಡು ರೆಡಿ ಆಗ್ತಿದ್ದಾನೆ. ಸೊ ಇವಾಗ ಇವರಿಬ್ಬರು ರೆಡಿ ಆಯಿತು. ನೀವು ರೆಡಿಯಾಗಿ ಯಾರು ಗೆಲ್ತಾರೆ ಇವರಿಬ್ಬರಲ್ಲಿ ಗೋಲ್ಗಪ್ಪ ತಿನ್ನೋದ್ರಲ್ಲಿ ಅಂತ ನೋಡಿರಂತೆ. ಸೊ ಇವಾಗ ಫ್ರೀ ಆಗಿದ್ದಾರೆ ಕಸ್ಟಮರ್ಸು. ಸೊ ಬನ್ನಿ ಗೋಲ್ಗಪ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ. ಯಾವ್ದು ಸ್ವೀಟೋ ಕಾರಣ ಹೆಂಗೆ ಬೇಕು ಹೇಳ್ರಿ. ಸೊ ಅಣ್ಣ ತಮ್ಮ ಇಬ್ಬರು ಕಾಂಪಿಟೇಷನ್ಗೆ ಇಳಿದಿದ್ದಾರೆ, ಗೋಲ್ಗಪ್ಪ ಕಾಂಪಿಟೇಷನ್ಗೆ. ನೋಡೋಣ ಯಾರು ಹೆಂಗೆ ತಿಂತಾರೆ ಅಂತ. ಈ ದೊಡ್ಡವ್ನು ಬಂದು ಸ್ವಲ್ಪ ಖಾರ ಕಮ್ಮಿ ತಿನ್ನೋದು, ಸೊ ಅದಕ್ಕೆ ಸ್ವೀಟ್ ಅಂತ ಮೆನ್ಷನ್ ಮಾಡಿದೆ. ಓಕೆ ಪರವಾಗಿಲ್ಲ, ಸ್ವೀಟೋ ಖಾರನೋ ತಿನ್ನಲಿ ಅಂತ ನಾನು ಅದು ಅಗ್ರಿ ಮಾಡಿದ್ದೀನಿ. ಸೊ ಎಷ್ಟು ಪ್ಲೇಟ್ ತಿಂತಾರೆ ಅಣ್ಣ ತಮ್ಮ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ. ಅಣ್ಣ ವರ್ಸಸ್ ತಮ್ಮ. ಸೊ ಫಸ್ಟ್ ಪ್ಲೇಟು ಇಬ್ಬರದು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇಬ್ಬರು ಒಟ್ಟಿಗೆ ತಿಂತಾ ಇದ್ದಾರೆ ಅನಿಸುತ್ತೆ. ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ಈಗ ಸೆಕೆಂಡ್ ರೌಂಡು, ಅಂದರೆ ಸೆಕೆಂಡ್ ಪ್ಲೇಟು ಇಬ್ಬರದು ಸ್ಟಾರ್ಟ್ ಆಗಿದೆ. ಸೊ ಇಬ್ಬರು ಆಲ್ಮೋಸ್ಟ್ ಈಕ್ವಲಾಗಿ ತಿಂತಾ ಇದ್ದಾರೆ. ಚೋಟು ಸ್ವಲ್ಪ ಮುಂದೆ ಇದ್ದಾನೆ. ನೋಡೋಣ ಯಾರು ಗೆಲ್ತಾರೆ ಏನು ಕತೆ ಅಂತ. ನೀರೆಲ್ಲ ಕುಡಿಯೋಂಗಿಲ್ಲ, ಓಕೆನಾ? ಸೊ 2 ರೌಂಡು 2 ಪ್ಲೇಟ್ ಮುಗೀತು. ಇದು 3ನೇ ರೌಂಡು. ಸೊ 2 ರೌಂಡು ಕಂಪ್ಲೀಟಾಗಿ ಇಬ್ಬರು ಸಕ್ಸಸ್ಫುಲಿಯಾಗಿ ಕಂಪ್ಲೀಟ್ ಮಾಡಿದರೆ. ಇವಾಗ ಇದು 3ನೇ ರೌಂಡು. ಸೊ 3ನೇ ರೌಂಡಲ್ಲೂ ಇಬ್ಬರು ಈಕ್ವಲಾಗಿ ತಿಂತಾರೆ, ಅಥವಾ ಯಾರಾದರೂ ಒಬ್ಬರು ವಿನ್ ಆಗ್ತಾರೆ, ಅಥವಾ ಇನ್ನೂ ಎಷ್ಟು ರೌಂಡ್ ನಡೆಯುತ್ತೆ ನೋಡೋಣ ಬನ್ನಿ. ಇಲ್ಲಿ ಗೋಲ್ಗಪ್ಪ ಹಾಕೋರು ಏನಪ್ಪ ಈ ರೀತಿ ತಿಂತಾಯಿದ್ದಾರೆ ಹುಡುಗರು ಕಾಂಪಿಟೇಷನಲ್ಲಿ ಅಂತ ನೋಡ್ತಾ ಇದ್ದಾರೆ, ಬಟ್ ಏನೂ ಮಾತಾಡ್ತಾ ಇಲ್ಲ. ಇವಾಗ ಏನು ಎಷ್ಟು ಪ್ಲೇಟ್ ತಿಂದೆ? 3 ಪ್ಲೇಟ್ ತಿಂದೆ. ನಿಂಗೆ ಇವಾಗ ಲಾಸ್ಟಲ್ಲಿ ಸಾಕಾಯ್ತಾ? ಇವಾಗ ನಿಂಗೆ 3 ಪ್ಲೇಟಾ? ಕಾಂಪಿಟೇಷನ್ಗೋಸ್ಕರ ತಿಂದ, ಹೊಟ್ಟೆ ತುಂಬಿದ್ರೂ ತಿಂತಾ ಇದ್ದ? ಮತ್ತು ಎಷ್ಟು ಪ್ಲೇಟ್ಗೆ ಲಾಸ್ಟ್ ಮಾಡ್ತಿದ್ದೆ?
ನಿಂಗೆ ಹೊಟ್ಟೆಗೆ ಸಾಕು ಅಂದಿದ್ರೆ ಎಷ್ಟು ಪ್ಲೇಟ್? ಒಂದಾ ಎರಡಾ? 3 ಪ್ಲೇಟು. 3 ಪ್ಲೇಟ್ ಹಂಗಾರೆ ತಿಂದಿದ್ಯಾ ನಿನ್ಗೆ ಬೇಕಾದಷ್ಟು? ಓಕೆ, ಅದಾದಮೇಲೆ ಲಾಸ್ಟು ಕಾಂಪಿಟೇಷನ್, ಅಲ್ಲಿಗೆ ಲಾಸ್ಟ್. ಓಕೆ, ಚೆನ್ನಾಯ್ತಾ ಟೇಸ್ಟು? ಹೆಂಗಿತ್ತು ಗೋಲ್ಗಪ್ಪ ಕಾಂಪಿಟೇಷನ್ನು? ನಡೀರಿ ಮನೆ ಹೋಣ. ಇಲ್ಲಾಂದರೆ ಅವನೇ ವಿನ್ ಅಂತ ಚಿನಿ, ಬೇಗ ತಿನ್ನು, ಇಲ್ಲಾಂದರೆ ನಾನು ಅವನೇ ವಿನ್ ಅಂತ ಡಿಕ್ಲೇರ್ ಮಾಡ್ತೀನಿ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ತಿನ್ನಬೇಕು, ಆವಾಗಲೇ ಅದು. ಇನ್ನು ನಿಂದು 2 ಸುಕ್ಕ ಬಾಕಿ ಇದೆ, ಆವಾಗಲೇ ನಾವು ತಿಂದಿದ್ದೀವಿ ಅದು. ಆಮೇಲಲ್ಲ, ಈಗಲೇ ತಿನ್ನು, ನಾನು ಈಸ್ಕೊಡ್ತೀನಿ. ಸೊ ಏನೋ ಗೋಲ್ಗಪ್ಪ ಕಾಂಪಿಟೇಷನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಈಗ ಯಾರು ವಿನ್ನರು ಅಂತ ಡಿಕ್ಲೇರ್ ಮಾಡಬೇಕಂತೆ. ಇಲ್ಲಿ ನಾನು ವಿನ್ನರು ಅಂತ ಹೇಳ್ತಿದ್ದಾರೆ. ಬರೀಲಿ, ನೀ ಎಷ್ಟು ಪ್ಲೇಟ್ ತಿಂದ ಚಿನಿ? 3 ಪ್ಲೇಟು ಕಂಪ್ಲೀಟಾಗಿ ತಿಂದ? ಫುಲ್ ಆಯ್ತು. ನೋಡಿ, ಪಾನಿ ಗೋಲ್ಗಪ್ಪದಲ್ಲಿ ಏನು ಲಾಸ್ಟ್ ಸುಕ್ಕ ಕೊಡ್ತಾರಲ್ಲ, ಅದು ಕಂಪ್ಲೀಟಾಗಿ 3 ಪ್ಲೇಟು, 3 ರೌಂಡಲ್ಲಿ 3 ಪ್ಲೇಟ್ ತಿಂದಿದ್ದಾನೆ. ಓಕೆನಾ? ನೀ ಬರ ಇಲ್ಲಿ. ನೀನು ಎಷ್ಟು ಪ್ಲೇಟ್ ತಿಂದೆ? ನಾನು 3 ಪ್ಲೇಟ್ ತಿಂದೆ. ಕಂಪ್ಲೀಟಾಗಿ ತಿಂದೆ ಸುಕ್ಕನ? ಕಂಪ್ಲೀಟಾಗಿ ತಿಂತಿದ್ದೆ. ಅವಾಗ ನೀವೊಂದು ಸುಕ್ಕ ಎತ್ಕೊಂಡು ತಿಂದ್ಬಿಟ್ಟು. ನಾವ್ ಎತ್ಕೊಂಡು ತಿಂದಿದ್ದಲ್ಲ, ಅವನಿಗೆ ಸುಕ್ಕ ತಿನ್ನಕ್ಕೆ ಆಗ್ತಾ ಇರ್ಲಿಲ್ಲ. 3 ಪ್ಲೇಟು ಕಂಪ್ಲೀಟಾಗಿ ತಿಂದಾನೆ. ಒಂದೇ ಒಂದು ಸುಕ್ಕ ಮಾತ್ರ, 2 ಸುಕ್ಕ ಕೊಡ್ತಾರೆ ಒಂದು ಪ್ಲೇಟ್ಗೆ, ಅದ್ರಲ್ಲಿ 1 ಸುಕ್ಕ ಮಾತ್ರ ತಿಂದಿದ್ದಾನೆ. ಸೊ ಇವಾಗ ನಾನು ಹೇಳ್ತಿರೋದು ಒಂದೇ 1% ಗ್ಯಾಪಲ್ಲಿ ಚೋಟು ವಿನ್ನರು ಅಂತ. ಇದು ಮೋಸವಾಗಿದೆ ನೋಡಿ, ಮೋಸ ಅಂತೆ ಫ್ರೆಂಡ್ಸ್. ಆಯ್ತು, ನೀವೇ ಕಮೆಂಟ್ಸ್ ಮಾಡಿ ಯಾರು ಇಬ್ಬರಲ್ಲಿ ಯಾರು ವಿನ್ನರು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಓಕೆನಾ? ಕ್ಲಿಯರಾ? ಓಕೆ. ನೋಡ್ತಾ ಇರೋ ವ್ಯೂವರ್ಸ್ ಹೇಳ್ತಾರೆ ಯಾರು ವಿನ್ನರು ಅಂತ. ಓಕೆನಾ ಚಿನಿ? ಓಕೆ. ಓಕೆ. ಸೊ ಈ ವಿಡಿಯೋನ ನೀವು ನಾನು ತಿಂದಿರ್ಲಿಲ್ಲ ನಾನೇ ಗೆಲ್ತಿದ್ದೆ. ಬರೀ ಬೋಳು ಇಲ್ಲ, ಅವ್ನಿಗೆ ಆಲ್ರೆಡಿ ಸಾಕಾಗೋಗ್ಬಿಟ್ಟಿತ್ತು. ಈ ಚೋಟು ಕಾಂಪಿಟೇಷನ್ ಇಂದ ಮಾಡ್ತಾ ಇತ್ತಲ್ಲ 3ನೇ ಪ್ಲೇಟು, ಅವ್ನು 2ನೇದಕ್ಕೆ ಓಕೆ ಅಂದರೆ ಇದು ಓಕೆ ಅಂದರೆ. ನೋಡಿ ಬಾಡಿ ನೋಡಿ ಇದು ಹೆಂಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕಂತ. ಏನು ಮಾಡಬೇಕು ಚಿನಿ? ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಸೊ ನಮ್ಮ ಚಾನಲ್ ಹೆಸರು RJ ಕನ್ನಡ ಬ್ಲಾಗ್ಸ್. ಸೊ ತಪ್ಪದೆ RJ ಕನ್ನಡ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಿದ್ದವರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅದುವರೆಗೂ ನೋಡ್ತಾ ಇರಿ RJ ಕನ್ನಡ ಬ್ಲಾಗ್ ಅಂತ ಹೇಳ್ತಾ ಬಾಯ್ 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 ಟಾಟಾ, ಸಿ ಯು ನೆಕ್ಸ್ಟ್. ಮತ್ತೆ ಈ ಥರ ಚಾಲೆಂಜಸ್ ಬರುತ್ತೆ. ನೀವು ಲೈಕ್ಸ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಸರಿ, ಬಾಯ್. ಓಕೆ. ಸೊ ನೆಕ್ಸ್ಟ್ ಓಕೆ ಹೇಳಿದ ಪಾಯಿಂಟ್ ಹಂಗೆ ಚೋಟು ಹೇಳ್ದಂಗೆ ನೆಕ್ಸ್ಟ್ ಇನ್ನೊಂದು ಕಾಂಪಿಟೇಷನ್ ಇರ್ತೀನಿ. ಅದೇನು ಕಾಂಪಿಟೇಷನು ಇವರಿಬ್ಬರ ಮಧ್ಯೆನೇ ಇರುತ್ತೆ, ಅಣ್ಣ ತಮ್ಮಂದಿರ ಮಧ್ಯೆ ಕಾಂಪಿಟೇಷನು. ಸೊ ಅದೇನು ಕಾಂಪಿಟೇಷನು, ಯಾವ ಥರ ಏನು ಅಂತ ನಾನು ಆ ವಿಡಿಯೋದಲ್ಲೇ ತಿಳಿಸ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ ಯಾವ ಥರ ಕಾಂಪಿಟೇಷನು ಅನ್ನೋದನ್ನು. ಸೊ ಇನ್ನು ಯಾವ್ದಾದ್ರು ಕಾಂಪಿಟೇಷನ್ ನಿಮ್ಗೆ ಐಡಿಯಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲೇ ಹಾಕಿ. ಸೊ ಅದನ್ನು ಕೂಡ ನಾನು ಇವ್ರ ಮೇಲೆ ಟ್ರೈ ಮಾಡಿಸೋವಂಥ ಕಾಂಪಿಟೇಷನ್ ಯಾವ್ದಾರು ಇದ್ದರೆ ಕಮೆಂಟ್ ಮಾಡಿ, ನಾನು ಇವ್ರ ಮೇಲೆ ಟ್ರೈ ಮಾಡಿಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಅಂತು. ಬಾಯ್ 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 ಟಾಟಾ, ಸಿ ಯು.